ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ದಯಾ ಧರ್ಮ ಕುರಿತು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಗಳ ಪ್ರವಚನ. ನಾವು ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದು ನಾವು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಜಾತಿ ಮತಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ನಾವೆಲ್ಲರೂ ಧರ್ಮವನ್ನು ಪಾಲಿಸಬೇಕು. ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ. ಎಂದರೆ ಧಾರಣೆ ಮಾಡುವುದು. ಧರ್ಮ ಎಂಬುದು ಸೂಕ್ಷ್ಮ ಪದ. ದೇಶದಲ್ಲಿ ಧರ್ಮದ ಬಗ್ಗೆ ಗೊಂದಲಗಳು ನಡೆಯುವುದಕ್ಕೆ ಕಾರಣ ನಾವು ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದು. ನಾವು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಜಾತಿ ಮತಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ನಾವೆಲ್ಲರೂ ಧರ್ಮವನ್ನು ಪಾಲಿಸಬೇಕು ಎಂದು ಇದೇ ವೇಳೆ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ನಿರಾಭಾರಿ ಶ್ರೀ ಸಿದ್ದೇಶ್ವರ ಅಪ್ಪಾರ ಅನಂತ ಚರಣಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾದಂಥ ಮಾತೃದಯಿ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರ ಅಡಿದಾವರುಗಳಲ್ಲಿ ಶ್ರೀಚರಣಗಳಲ್ಲಿ ನಮನಗಳನ್ನು ಸಲ್ಲಿಸಿ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮಾತೆಯರೇ, ಶರಣ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಎರಡು ವರ್ಷದ ಹಿಂದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಸಿದ್ದೇಶ್ವರ ಅಪ್ಪಾರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಂಡಾಗ ನಾನು ಅವಾಗ ಬಂದು ಮಾತನಾಡಿದ್ದೆ. ಸಿದ್ದೇಶ್ವರ ಅಪ್ಪಾರಿಗೆ ಪರಿಸರ, ಸ್ವಚ್ಛತೆ, ಕೃಷಿ, ಗಿಡ ಮರ ಇದೆಲ್ಲ ಬಹಳ ಇಷ್ಟ. ಆದ್ದರಿಂದ ಸ್ವಚ್ಛತೆ ವಿಷಯದಲ್ಲಿ ನೀವು ಮಾತನಾಡಬೇಕು ಅಂತ ಹೇಳಿ ಬಸವಲಿಂಗಪ್ಪರು ಕೇಳಿದಾಗ ಬಂದು ನಾನೊಂದೆರಡು ತೊಡದಲ್ಲಿ ನುಡಿಗಳನ್ನು ಹೇಳಿದ್ದೆ. 4 ದಿವಸದ ಹಿಂದೆ ಮತ್ತೊಂದು ಸಲ ಬಸವಲಿಂಗಪ್ಪರು ಫೋನ್ ಮಾಡಿದ್ದರು ನನಗೆ. ಹಿಂದೆ ಒಂದು 20-25 ದಿವಸದಿಂದ ಫೋನ್ ಮಾಡಿದಾಗ, ಇಲ್ಲ ನೇಗಿಲಿ ಯೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸ್ವಲ್ಪ ಕೃಷಿ ಬಗ್ಗೆ ನೀವು ಮಾತನಾಡಬೇಕು ಅಂತ ಹೇಳಿದರು. ಆಗಲೇ ಅಪ್ಪಾರೆ ಅಂತ ಹೇಳಿದರು. ಇಲ್ಲ, ನೀವು ದಯಾ ಮತ್ತು ಧರ್ಮ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದಾಗ, ಆಗಲೇ ಅಪ್ಪಾರೆ ಅಂತ ಹೇಳಿದೆ ನಾನು. ಇದು ಹೆಂಗಂದರೆ ಕಸ ಹುಡುಗರನ್ನ ಕರ್ಕೊಂಡ್ಬಂದು ಪಾಠ ಮಾಡಿ ಅಂತ ಹೇಳಿದಂಗೆ. ನಾನು ಮಂಗಳೂರಲ್ಲಿ ಒಂದು 8-10 ವರ್ಷ ಕಸ ಗುಡಿಸಿದವನು. ಕಸದ ವಿಷಯದಲ್ಲಿ ಏನ್ರಿ ಮಾತನಾಡ್ಬೋದೇನೋ, ಆದರೆ ಅಪ್ಪರ ಆದೇಶ ಆಗಿತ್ತು, ಇಲ್ಲ ಇದ್ರ ವಿಷಯದಲ್ಲಿ ನೀವು ಮಾತನಾಡಬೇಕು, ಇದು ಪೂಜ್ಯ ಸಿದ್ದೇಶ್ವರ ಅಪ್ಪರ ಒಂದು ಆಶಯ, ಇದು ನೀವು ಬಂದು ಮಾತನಾಡಬೇಕು ಅಂತ ಹೇಳಿದಾಗ ಅವರ ಅಪ್ಪನೇ ಅಂತ ತಮ್ಮ ಮುಂದೆ 2 ತೊದಲು ನುಡಿಗಳನ್ನ ಹೇಳಲಿಕ್ಕೆ ನಾನು ನಿಂತಿದ್ದೀನಿ. ಇಲ್ಲಿವರೆಗೂ ತಾವೆಲ್ಲರೂ ವಿದ್ವಾಂಸರಾದಂಥ ಪ್ರೊಫೆಸರ್ VS ಮಾಳಿ ಅವರದು ಮತ್ತು ಆತ್ಮೀಯರಾದಂಥ ಸಂಗಮೇಶ್ ಬಬಲೇಶ್ವರ್ ಅವರದು, ಪೊಲೀಸ್ ಅಧಿಕಾರಿಯಾದಂಥ ಆತ್ಮೀಯರಾದಂಥ ಎಲಿಗಾರ್ ಅವರದು, ಇವ್ರ ಮಾತುಗಳನ್ನೆಲ್ಲ ಕೇಳಿದಿರಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಬಸವರಾಜ್ ಪಾಟೀಲ್ ಅವ್ರ ಮಾತುಗಳನ್ನು ತಾವು ಕೇಳಿದಿರಿ. ಕೊನೆಗೊಂದು 10 ನಿಮಿಷ ನಾನು ಮಾತನಾಡಬೇಕು ಅಂತ ಪೂಜ್ಯ ಅಪ್ಪಣೆ ಆಗಿದೆ. ಆದ್ದರಿಂದ ನಾನು ಇಲ್ಲಿ ನಿಂತಿದ್ದೀನಿ. ಇದೆಲ್ಲಕ್ಕಿಂತ ಮೊದಲಿಗೆ ಪೂಜ್ಯ ಸಿದ್ದೇಶ್ವರ ಅಪ್ಪರ ಕೃಪಾ ನನ್ನ ಮೇಲೆ ಬಹಳ ಆಗಿದೆ. ನಾನು ಸುಮಾರು 1989 ಮೊದಲ ಬಾರಿಗೆ ಜೂಗುಳದಲ್ಲಿ ನಾನು ಸಿದ್ದೇಶ್ವರ ಅಪ್ಪರನ್ನು ನೋಡಿದ್ದೆ. ನಾನು ಅವಾಗ 2ನೇ ಕ್ಲಾಸಲ್ಲೇ ಇರ್ಬೋದೇನೋ. ಸಿದ್ದೇಶ್ವರ ಅಪ್ಪರಿಗೆ ಜೂಗುಳ ಅಂದರೆ ಭಾಳ ಇಷ್ಟ ಅಂತ ನನಗೂ ಗೊತ್ತಿತ್ತು. ಆದರೆ ಒಂದು 2 ವರ್ಷದ ಹಿಂದೆ ನಾನು ಜೂಗುಳಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಅವಾಗ ಅಲ್ಲಿದ್ದವರೊಬ್ರು ಹೇಳಿದರು, ಇಲ್ರಿ ಅಪ್ಪರ, ಅವರು ನಮ್ಗೆ ಹೇಳಿದರು, ನಿಮ್ಮ ಊರಾಗ ಇಷ್ಟು ಹೊಲಸೈತಲ್ಲಪ್ಪ, ಇನ್ಮೇಲೆ ನಾ ಇಲ್ಲಿ ಬರೋದಿಲ್ಲ, ನೀವು ಇದನ್ನೆಲ್ಲ ಸ್ವಚ್ಛ ಮಾಡ್ರಿ ಅಂತ ನಮ್ಗೆ ಹೇಳಿದರು. ಅದಕ್ಕೆ ನೀವು ಇದ್ದಿದ್ರೆ ನಾವು ಇದನ್ನೆಲ್ಲ ಸ್ವಚ್ಛ ಮಾಡ್ತಿದ್ದೀವಿ ಅಂತ ನಮ್ಗೆ ಹೇಳಿದರು. ಸಿದ್ದೇಶ್ವರ ಅಪ್ಪರಿಗೆ ಸ್ವಚ್ಛತೆ ಅಂದರೆ ಭಾಳ ಇದೊಂದು ಮೌಲ್ಯ, ಇದು ಶುಚಿತ್ವ, ಇದು ಮೌಲ್ಯ, ಅದು ಅಪ್ಪರಿಗೆ ಭಾಳ ಇಷ್ಟ. ಪರಿಸರ, ಸ್ವಚ್ಛತೆ. ನಾನು ಸ್ವಚ್ಛ ಭಾರತ ಕಾರ್ಯಕ್ರಮ, ಸ್ವಚ್ಛ ಮಂಗಳೂರು ಕಾರ್ಯಕ್ರಮ, ಮಂಗಳೂರಲ್ಲಿ ಒಂದು 11,000 ನಿಮ್ಮಂಥ ಎಲ್ಲ ಭಕ್ತರನ್ನು ವಾಲಂಟಿಯರ್ಸ್ ಸೇರಿಸ್ಕೊಂಡು ಮಾಡಿದಾಗ ಅದ್ರ ಬಗ್ಗೆ ನಾನು
ಅಪ್ಪರಿಗೆ ಹೇಳಿದಾಗ ಅವರು ಅನೇರಲ್ಲಿದ್ದರು. ಅವ್ರಿಗೆ ಕಾಲಿಗೆ ಪೆಟ್ಟಾಗಿ ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದರು. ನಾನು ಹೋಗಿ ಈ ವಿಚಾರವನ್ನು ಅವ್ರನ್ನ ದರ್ಶನ ಮಾಡ್ಲಿಕ್ಕೆ ಹೋದವನು. ನಾನು ಕನೇರಿ ಅಪ್ಪರ ಪರಿಚಯ ಮಾಡಿದ್ರು. ಇವ್ನು ನೋಡ್ರಿ ಹಿಂಗೆ ಮಂಗಳೂರಲ್ಲೆಲ್ಲ ಕೆಲಸ ಮಾಡಿದ್ದಾನೆ ಸ್ವಚ್ಛತೆಯಿಂದ. ಸುಮಾರು 1.5 ಗಂಟೆ ಕೇಳಿದ್ದಾರೆ ಅವರು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಒಂದು ಮಾತನ್ನು ಅವ್ರು ಹೇಳಿದರು. ಇಲ್ರಿ, ನಮ್ಮ ಭಾರತ ದೇಶಕ್ಕೆ ಪೂಜ್ಯ ಅಪ್ಪರ್ ಮಾತಿವೆಲ್ಲ, ಭಾರತ ದೇಶಕ್ಕೆ ಯಾವಾಗ ಅಪಾಯಗಳೆಲ್ಲ ಬಂದಿದೆ ಈ ದೇಶವನ್ನು ಕಾಪಾಡಿದವರು ಸನ್ಯಾಸಿಗಳು. ಹಾಗೆ ಇವತ್ತು ಸರ್ಕಾರ ಕಡೆ ಕೂಡ ಇದು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಸಮಸ್ಯೆ ಕೂತ್ಕೊಂಡ್ಬಿಟ್ಟಿದೆ ಇದು ಕಸ ಅನ್ನುವಂಥದ್ದು, ತ್ಯಾಜ್ಯ ಅನ್ನುವಂಥದ್ದು. ಅಂಥದ್ದಕ್ಕೆ ಇವರು ಒಂದು ವೈಜ್ಞಾನಿಕವಾದ ಸಂಶೋಧನೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿದು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸಿದ್ದೇಶ್ವರಪ್ಪರ ಒಂದು ಮಾತು ಹೇಳ್ತಿದ್ರು, ಹೇಳೋದನ್ನೆಲ್ಲ ಹೇಳಿ ಆಗಿದೆ, ಇನ್ನು ಹೇಳಬೇಕಾದದ್ದು ಏನೂ ಇಲ್ಲ, ನಾವೆಲ್ಲ ಮಾಡೋದು ಬಾಕಿ ಇದೆ ಅಂತ ಹೇಳಿ. ಹಾಗಾಗಿ ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂದರೆ ಅವ್ರು ಏನು ಹೇಳಿದಾರೋ ಅದನ್ನು ನಡಿಬೇಕಾಗಿದೆ. ಪರಿಸರದ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ರು, ಗಿಡ ಮರಗಳ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ರು, ಹಕ್ಕಿ ಪಕ್ಷಿಗಳ ಬಗ್ಗೆ ಮಾತಾಡ್ತಿದ್ರು, ಸ್ವಚ್ಛತೆ ಬಗ್ಗೆ ಮಾತಾಡ್ತಿದ್ರು, ಹೇಳ್ತಿದ್ರು ನಮಗೆಲ್ಲ. ಅಂಥ ಒಂದು ಅವರ ಆಶಯದಂತೆ ನಾನೊಂದು ಪುಟ್ಟ ಹೆಜ್ಜೆ ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. 2 ವರ್ಷದ ಹಿಂದೆ ಬಂದಾಗ ನಾನು ಅದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಇದೇ ವೇದಿಕೆಯಲ್ಲಿ ಮಾತನಾಡಿದ್ದೀನಿ. ಅದರಿಂದ ಅದರ ಬಗ್ಗೆ ಏನೂ ಹೆಚ್ಚಿಗೆ ಹೇಳಲಾರೆ. ಅದರ ಪೂಜ್ಯ ಅಪ್ಪರ ಒಂದು ಪ್ರೇರಣೆಯಿಂದ ಆ ಕೆಲಸಗಳು ಕೂಡ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಇಷ್ಟು ಹೇಳಿ, ದಯೆ ಮತ್ತು ಧರ್ಮದ ಬಗ್ಗೆ ಸಾಕಷ್ಟು ಬಾರಿ ನೀವು ಈ ಶಬ್ದಗಳನ್ನೆಲ್ಲ ಕೇಳಿದ್ದೀರಿ. ದಯವಿಲ್ಲದ ಧರ್ಮ ದಾವುದಯ್ಯ, ದೈವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದೈವೇ ಧರ್ಮದ ಮೂಲವಯ್ಯ ಅಂತ ಶಬ್ದಗಳನ್ನು ಸಾಕಷ್ಟು ಕೇಳಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇವು ವಿಷಯಗಳನ್ನು ಕೂಡ ಪೂಜ್ಯರು ಇಟ್ಟಿದ್ದಾರೆ. ಅತ್ಯಂತ ಕ್ಲಿಷ್ಟವಾದಂಥ ಈ ಸಂದರ್ಭದಲ್ಲಿ ಧರ್ಮವನ್ನು ವ್ಯಾಖ್ಯಾನಿಸೋದು ಅಷ್ಟು ಸುಲಭದ ಮಾತಲ್ಲ. VS ಮಾಳಿಯವರು ಅದನ್ನು ಹೇಳಿದರು. ತುಂಬ ಸೂಕ್ಷ್ಮವಾದಂಥ ಶಬ್ದ, ತುಂಬ ವಿಸ್ತಾರವಾದಂಥ ಶಬ್ದ. ಅರ್ಥೈಸ್ತಾ ಹೋದರೆ ಅದನ್ನು ಹಾಗೆ ಅರ್ಥೈಸ್ತಾನೆ ಹೋಗ್ಬೋದು. ನಾನು ಸಾಕಷ್ಟು ಬಾರಿ ಬಹಳಷ್ಟು ಈಗ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಬಂದಂಥ ಭಕ್ತರು ನಮ್ಮನ್ನು ಕೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ ಅಂತೇಳಿ. ಹೀಗಾಗಿ ನಾವು ಕೂಡ ಇದ್ರ ಬಗ್ಗೆ ಒಂದಷ್ಟು ನಮಗೆ ಚಿಂತನೆ ಮಾಡ್ತಾ ಇರ್ತೀವಿ. ಹೀಗಾಗಿ ದಯೆಕ್ಕಿಂತ ಮೊದಲು ಧರ್ಮ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ವ್ಯಕ್ತ ಮಾಡುವಂಥ ಭಾವನೆಗಳೆಲ್ಲ ಇವು ನನ್ನ ವೈಯಕ್ತಿಕ ಭಾವನೆಗಳಾದ್ದರಿಂದ ತಪ್ಪಾಗಿರ್ಲಿಕ್ಕೂ ಸಾಧ್ಯ ಇದೆ. ಆದರೂ ಕೂಡ ಚಿಂತನೆಯ ವಿಷಯದಿಂದ ಈ ವಿಚಾರಗಳನ್ನು ತಮಗೆ ಹೇಳಬೇಕು ಅಂತ ನನಗೆ ಅನ್ನಿಸಿತ್ತು ಈ ಸಬ್ಜೆಕ್ಟ್ ಇಡುವಾಗ. ಈಗೇನು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಗೊಂದಲಗಳು ನಡೀತಾ ಇದೆ ಧರ್ಮದ ವಿಷಯದಲ್ಲಿ. ಈ ಧರ್ಮ ಪದದ ಅರ್ಥ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದೇ ಇರೋದರಿಂದ ಈ ಗೊಂದಲಗಳು ನಡೀತಾ ಇದೆ ಅಂತ ನನಗನ್ನಿಸ್ತದೆ. ಧರ್ಮ, ಮತ, ಪಂಥ, ವರ್ಣ, ಜಾತಿ ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ನಮ್ಗೆ ಯಾವ ಸಮಸ್ಯೆಗಳು ಇರುವುದಿಲ್ಲ. ಆದರೆ ದುರಾದೃಷ್ಟ ಏನು ಅಂದರೆ ಈ ಯಾವ ಪದಗಳ ಅರ್ಥಗಳು ನಮಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಒಂದಕ್ಕೊಂದು ನಾವು ಮಿಕ್ಸ್ ಮಾಡಿ ಆ ಶಬ್ದವನ್ನು ಇಲ್ಲಿ ಈ ಶಬ್ದವನ್ನು ಅಲ್ಲಿ ಉಪಯೋಗಿಸೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಧರ್ಮ ಪದದ ಅರ್ಥ ಏನು ಅಂತಂದ್ರೆ ಸಂಸ್ಕೃತ ಪದ ಅದು. ಧಾರಯತಿ ಇತಿ ಧರ್ಮ, ಯಾವುದು ಧಾರಣೆ ಮಾಡುತ್ತದೋ ಅದು ಧರ್ಮ ಅಂತ. ಏನು ಧಾರಣೆ ಮಾಡುತ್ತೆ ಅಂತ ಅದು ವಿಸ್ತಾರ. ಇದು ಧರ್ಮ ಪದದ ಅರ್ಥ. ಆದರೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಮತಗಳಿಗೆಲ್ಲ ಇವತ್ತು ನಾವು ಧರ್ಮ ಅಂತ ಕರಿತಾ ಇದ್ದೀವಿ. ಇಂಗ್ಲಿಷ್ ಅನುವಾದದಿಂದ ಈ ಸಮಸ್ಯೆ ನಮ್ಮ ದೇಶಕ್ಕೆ ಬಂದಿದೆ. ದ್ವೈತ ಮತ, ಅದ್ವೈತ ಮತ, ಬೌದ್ಧ ಮತ, ಜೈನ ಮತ, ಇಸ್ಲಾಂ ಮತ, ಕ್ರೈಸ್ತ ಮತ, ಲಿಂಗಾಯತ ಮತ, ವೀರಶೈವ ಮತ ನಾವು ಹೇಳ್ಬೋದೇನು. ಆದರೆ ಇವನ್ನೆಲ್ಲ ಧರ್ಮ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದು ಯಾವುದೋ ಧರ್ಮ ಅಲ್ಲ, ಇವೆಲ್ಲ ಮತಗಳು. ಇವತ್ತಿನ 6ನೇ ಕ್ಲಾಸಿನ ಪಠ್ಯಪುಸ್ತಕ, ನಮ್ಮ ಸ್ಟೇಟ್ ಸಿಲೆಬಸ್ 6ನೇ ಕ್ಲಾಸಿನ ಒಂದು ಪಠ್ಯಪುಸ್ತಕ ಸಮಾಜ ವಿಜ್ಞಾನ ತೆಗೆದು ನೋಡ್ರಿ ನೀವು, ಈ ಪದ ಇದೆ. ಕ್ರೈಸ್ತ ಮತ, ಜೈನ ಮತ, ಬೌದ್ಧ ಮತ, ಇಸ್ಲಾಂ ಮತ, ಇವೆಲ್ಲ ಮತಗಳು.
ಈ ಮತಗಳನ್ನು ಧರ್ಮ ಅಂತ ಹೇಳಿದ್ದಕ್ಕೆ ಈ ಸಮಸ್ಯೆ ಆಗಿದೆ. ಮತ್ತು ಇದು ಯಾವುದೋ ಅರ್ಥನೂ ಆಗ್ತಾ ಇಲ್ಲ. ದಯೆ ಮತ್ತು ಧರ್ಮ ಅಂದರೆ ಏನು ಅಂತಲೂ ಅರ್ಥ ಆಗದೇ ಇರೋ ಕಾರಣವೇ ನಾವು ದಯೆಯನ್ನು ತೊಗೊಂಡೋಗಿ ಮತಕ್ಕೆ ಹಚ್ತಾ ಇದ್ದೀವಿ. ಪಂಥ, ನಾ ಧರ್ಮದ ಬಗ್ಗೆ ಹೇಳಿದೆ, ಮತದ ಬಗ್ಗೆ ಹೇಳಿದೆ, ಪಂಥದ ಬಗ್ಗೆ. ಯಾವುದೇ ಮತಗಳಲ್ಲಿ ಒಂದು ಮತ ಬಂತು ಅಂತ ಹೇಳಿದರೆ ಮತ್ತೆ ಅದರೊಳಗೆ ಎರಡು ಭಾಗಗಳಾಗ್ತಾನೆ ಬರ್ತದೆ. ಯಾವುದೇ ಮತಗಳನ್ನ ತಗೊಳ್ರಿ ನೀವು, ಹೆಚ್ಚಿನ ಮತಗಳು ಎರಡೆರಡು ಭಾಗ ಆಗಿದ್ದಾವೆ. ಕ್ರೈಸ್ತ ಮತ ತಗೊಳ್ರಿ, ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಅವರಲ್ಲಿದೆ, ಎರಡು ಪಂಥಗಳು. ಜೈನ್ಸಲ್ಲಿ ತಗೊಳ್ರಿ, ಜೈನರಲ್ಲಿ ತಗೊಳ್ರಿ, ಶ್ವೇತಾಂಬರ ಮತ್ತು ದಿಗಂಬರ ಅಂತ ಆಗಿದೆ. ಬೌದ್ಧರಲ್ಲಿ ತಗೊಳ್ರಿ, ಹೀನಾಯನ ಮತ್ತು ಮಹಾಯಾನ ಅಂತ ಆಗಿದೆ. ಇಸ್ಲಾಮಲ್ಲಿ ತಗೊಳ್ರಿ, ಶಿಯಾ ಮತ್ತು ಸುನ್ನಿ ಅಂತ ಇದೆ. ಹೀಗೆ ಒಂದು ಮತ ಬಂತು ಅಂತ ಹೇಳಿದರೆ ಅದರೊಳಗೆ ಮತ್ತೆ ಎರಡು ಪಂಥಗಳು ಬರಲಿಕ್ಕೆ ಸಾಧ್ಯತೆಗಳು ಇದೆ ಮತ್ತು ಬಂದಿದ್ದಾವೆ. ಅದು ಅದರ ನೇಚರ್, ಅದು ಮನುಷ್ಯನ ನೇಚರ್. ಅದು ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡೋದು ಮನುಷ್ಯನ ನೇಚರ್ ಅದು. ಹೀಗಾಗಿ ಒಂದು ಮತದಲ್ಲಿ ಎರಡು ಪಂಥಗಳಿದ್ದರೆ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ, ಒಡಿತು ಅಂತ ನಾವ್ಯಾರು. ಒಬ್ರಿಗೆ ಅದು ಇಷ್ಟ ಇರ್ತದೆ, ಇನ್ನೊಬ್ರಿಗೆ ಇದು ಇಷ್ಟ ಇರ್ತದೆ. ಅದರೊಳಗೆ ಸ್ವಲ್ಪ ಮಾಡಿಫಿಕೇಶನ್. ನಾವು ಬೆಳೀತಾ ಇದ್ದೀವಲ್ವ, ನಾಗರಿಕತೆ ಬೆಳೀತಾನೆ ಇದೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೂಡ ನಾವು ಬೆಳೀತಾನೆ ಇದ್ದೀವಿ. ಬೆಳೀತಾ ಇದ್ದಾಗ ಮನುಷ್ಯನ ಆಲೋಚನೆಗಳು ವ್ಯತ್ಯಾಸ ಆಗ್ತಾನೆ ಹೋಗ್ತವೆ. ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಅವ್ರು ಕೇಳಿದ್ರು ಅವ್ರನ್ನ, ಏನ್ರಿ ನಿಮ್ಮ ದೇಶದಲ್ಲಿ ಇಷ್ಟೊಂದು ಮತಗಳಿದಾವಲ್ಲ, ಇಷ್ಟೊಂದು ದೇವರುಗಳಿದಾವಲ್ಲ, ಅವರೆಲ್ಲ ಏಕದೇವೋಪಾಸನೆ ಮಾಡೋರು. ಕ್ರೈಸ್ತನನ್ನು ನಂಬಬೇಕು ಅಂದ್ರೆ ಅವನೇ, ಮತ್ತೆ ನೀವು ಅವ್ನು ನಂಬಲಿಲ್ಲ ಅಂದ್ರೆ ಪರಿಹಾರ ಇಲ್ಲ. ನಮ್ಮ ದೇಶದಲ್ಲಿ ಹಾಗಿಲ್ಲ. ಸ್ವಾಮೀಜಿ ಹೇಳ್ತಾರೆ, ನಮಗೆಲ್ಲ ಕಡಿಮೆ ಅದು ರೀ, 30 ಕೋಟಿ ನಮಗೆ ಇದನ್ನೇ ದೇವತೆಗಳು ಕಡಿಮೆ ಅದು. ನಾನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದೊಂದು ರಿಲಿಜನ್ ಇರಬೇಕು. ಒಂದು ಮತ, ರಿಲಿಜನ್ ಅಂದ್ರೆ ಧರ್ಮ ಅಂತ ಅನುವಾದ ಮಾಡಬೇಡ್ರಿ. ಧರ್ಮಕ್ಕೆ ಪದ ಅನುವಾದ ಆಗಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ರಿಲಿಜನ್ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ದೇವರು ಇರಬೇಕು, ಅವನದೇ ಥಿಂಕಿಂಗ್ ಇರಬೇಕು ಅಂತ ನಾನು ಹೇಳ್ತೀನಿ ಅಂತ ವಿವೇಕಾನಂದ ಹೇಳ್ತಾರೆ. ಹೀಗಾಗಿ ಮತಗಳಲ್ಲಿ ಪಂಥಗಳಾದರೆ ಯಾರೂ ಮನುಷ್ಯಗೆ ಹಚ್ಕೊಳ್ಬೇಡ. ಎರಡಲ್ಲ, 200 ಆಗಲಿ, 2000 ಆಗಲಿ, 2 ಕೋಟಿ ಆಗಲಿ, ಏನು ಸಮಸ್ಯೆ ಇಲ್ಲ. ವರ್ಣ ಮತ್ತು ಜಾತಿ, ಇದ್ರ ಬಗ್ಗೆ ಕೂಡ ನಮಗೆ ಸ್ವಲ್ಪ ಗೊಂದಲಗಳದಾವು. ವರ್ಣ ಅಂದ್ರೆ ಏನು? ವರ್ಣ ಅಂದರೆ ಬಣ್ಣ ಅಂತ ಅಷ್ಟೆ. ನಾವು ಅನ್ನೋದಿಲ್ಲ, ಅವನ ಬಣ್ಣ ಬಯಲಾಯಿತು ಅಂತ ಹೇಳಿ. ಅಂದ್ರೆ ಏನು? ಅವನ ಸ್ವಭಾವ ಬಯಲಾಯಿತು ಅಂತ. ಸ್ವಭಾವ ಕೂಡ ವರ್ಣ ಅಂತ ಹೇಳ್ತೀವಿ. ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ವಿಭಾಗಗಳನ್ನು ಮಾಡಿದ್ರು. ನಾನು ಚೆನ್ನಾಗಿ ಓದ್ತೀನಿ ಅಂತ ಭಾವಿಸ್ಕೊಳ್ಳೋಣ, ಅಥವಾ ನಾ ಕಸದಲ್ಲಿ ಕೆಲಸ ಮಾಡ್ತೀನಿ ಅಂತ ಭಾವಿಸ್ಕೊಳ್ಳೋಣ, ನಾನೊಬ್ಬ ಶೂದ್ರನಾಗ್ಬೋದು. ಶೂದ್ರ ಅಂದ್ರೆ ಏನು? ಆ ಪದ ಕೆಟ್ಟ ಪದ ಅಲ್ಲ ಅದು. ಈಗ ನಮ್ಮ ಕೈಯಲ್ಲಿ ಕೆಟ್ಟಾಗಿದೆ ಶಬ್ದ, ಅದಷ್ಟೇ. ಅದು ಚೆನ್ನಾಗಿ ಅಧ್ಯಯನ ಮಾಡೋನು ಪ್ರೊಫೆಸರ್. ಈಗ ಮಾಡಿ ಸರ್ ಅದಲ್ಲ, ಅವ್ರು ಬ್ರಾಹ್ಮಣರು. ಬ್ರಾಹ್ಮಣ ಅಂತ ಹೇಳಿದ ತಕ್ಷಣ ಈಗೆಲ್ಲ ನಮ್ಗೆ ಸಿಟ್ಟು ಬಂದ್ಬಿಡ್ತದೆ. ಪ್ರೊಫೆಸರ್ ಅಂದ್ರೆ ಅದಾಗ್ಬೋದು. ಪ್ರೊಫೆಸರ್ ಅಂದ್ರೆ ನಮ್ಗೆ ಓಕೆ, ಬ್ರಾಹ್ಮಣ ಅಂತ ಹೇಳಿದ್ರೆ ಆಗಲ್ಲ. ಹಾಗೆಲ್ಲ ಈ ಪ್ರತಿಯೊಬ್ಬರಿಗೂ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಚೆನ್ನಾಗಿ ಅಧ್ಯಯನ ಮಾಡ್ತಾನೆ, ವಿಶ್ಲೇಷಣೆ ಮಾಡ್ತಾನೆ, ಚೆನ್ನಾಗಿ ಪಾಠ ಮಾಡ್ತಾನೆ ಅಂತ ಹೇಳಿದರೆ ಅವನು ಪ್ರೊಫೆಸರ್. ಆ ಕ್ಯಾಟಗರಿ ಚೆನ್ನಾಗಿ ಅಧ್ಯಯನ ಮಾಡೋವನು ಮತ್ತು ಸಮಾಜಕ್ಕೆ ಬೋಧನೆ ಮಾಡೋವನು ಬ್ರಾಹ್ಮಣ. ಈಗ ಎಲ್ಲಿಗಾರು ಸರ್ ಇದ್ರಲ್ಲ, ಅವ್ರು ಯಾರು? ಸೈನಿಕರು, ಕ್ಷತ್ರಿಯರವರು. ಇದು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ. ನಂಗೆ ದೇಶ ರಕ್ಷಣೆ ಮಾಡಲಿಕ್ಕೆ ನನಗೆ ಇಷ್ಟ, ನಾನು ಪೊಲೀಸ್ ಇಲಾಖೆ ಸೇರ್ತೀನಿ. ಈಗ ಹೇಳಿದ್ರು ಅವ್ರು, ಇಲ್ರಪ್ಪ ನಾ ಮಧ್ಯದಲ್ಲಿ ಹೋಗ್ತೀನಿ, ಯಾಕಂದರೆ ರಾತ್ರಿ ಎಲ್ಲ ಬಂದೋಬಸ್ತ್ ಇದೆ, ಇದು ಹೊಸ ವರ್ಷ ನೋಡಿ. ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಹೋದ್ರು. ಅವ್ರು ಕ್ಷತ್ರಿಯರವರು. ವ್ಯಾಪಾರ ಮಾಡೋರು ಇಲ್ವ? ಇಲ್ಲಿ ಬೇಕಾದಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ದಾರಲ್ವ, ಅವರೆಲ್ಲ ಯಾರು? ವೈಶ್ಯರು. ಇವರೆಲ್ಲರಿಗೂ ಸರ್ವಿಸ್ ಕೊಡಬೇಕಲ್ಲ. ವ್ಯಾಪಾರ ಮಾಡೋನಿಗೆ ಚೀಲ ತಂದು ಹಾಕಲೇಬೇಕು, ಯಾವುದೇ ಸಮಾಜ ಆದರೂ ಕೂಡ. ಶೂದ್ರನ್ನ ತೆಗೆದು ಬಿಡ್ತೀನಿ ಅಂತ ಹೇಳಿದರೆ ನಾಳೆ ಕಸ ಗುಡಿಸೋರು ಯಾರು ಹೇಳ್ರಿ ನೋಡೋಣ? ನಮ್ಮಂಥವ್ರು ಬೇಕಲ್ವ ನಿಮಗೆ? ಎಲ್ಲರೂ ಕೊಳೆ ಮಾಡಿದ್ದು ಸ್ವಚ್ಛ ಮಾಡೋಕ್ಕೊಬ್ರು ಬೇಕಲ್ಲ. ಅದು ನಾವು ಶೂದ್ರರು. ಶೂದ್ರ ಅಂದರೆ ಪದ ತಪ್ಪಂತ ತಿಳ್ಕೊಳ್ಳಿಕ್ಕೆ ಹೋಗಲೇಬೇಡಿ ನೀವು. ಆದರೆ ಕಾಲಾಂತರದಲ್ಲಿ ನಮ್ಮ ಜನ್ಮ ಹುಟ್ಟಿನಿಂದ ಶುರುವಾದದಕ್ಕೆ ಈ ಸಮಸ್ಯೆಗಳು ಶುರುವಾಯಿತು. ನಮ್ಮ ದೇಶದಲ್ಲಿ ಎಂದು ಹುಟ್ಟಿನಿಂದ ಬರ್ತಿರಲಿಲ್ಲ, ಕಾಲಾಂತರದಲ್ಲಿ ಬಂದಿದೆ. ಈಗ ಇದಕ್ಕೀಗ ಒಂದು ಮಕ್ಕ ಬಂದಿದೆ, ಅದ್ರ ಮುಂದೆ ಆ ದೀಪಕ್ಕೆ ಬರ್ತದೆ ಇಲ್ವಾ? ಭಾಳಷ್ಟು ಹೊತ್ತು ಉರಿಯೋದ್ರಿಂದ ಬರುತ್ತೆ. ನಾವೇನು ಮಾಡ್ತೀವಿ? ತಾಯಂದ್ರು ಮಕ್ಕ ತೆಗೆದು ಮತ್ತೆ ಹಚ್ತಾರೆ. ಹಂಗೆ ನಮ್ಮದೇ ಇರ್ಬೋದು, ನಮ್ಮ ಪರಂಪರೆಯಲ್ಲಿ ಬಂದಿರ್ಬೋದು. ಅದನ್ನು ತೆಗಿಯೋಣ, ನಾವೇ ತೆಗಿಯೋಣ, ತೊಂದರೆ ಇಲ್ಲ.
ಬಹಳಷ್ಟು ದಿವಸ ಇದ್ದರೆ ಯಾವುದು ಹಳೆತನಕ್ಕೆ ಬಿದ್ದರೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರೋದೆ, ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸೋದು. ಹೀಗಾಗಿ ಇದು ಯಾವುದೂ ಕೂಡ ನಮ್ಮ ಜಾತಿಗಳು, ವರ್ಣ ಹೇಳಿದ್ನಲ್ಲ, ಇನ್ನು ಜಾತಿಗಳಂದ್ರೆ ಏನು? ನಾವು ಸನ್ಯಾಸಿಗಳೆಲ್ಲ ಒಂದು ಜಾತಿ. ನಾವು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಒಂದು ಆಗ್ತೀವಿ ನೋಡಿ, ಅದೇ ಜಾತಿ. ಸನ್ಯಾಸಿಗಳದ್ದೇ ಒಂದು ಜಾತಿ. ಸನ್ಯಾಸಿಗಳಿಗೆ ಮತ್ತೆ ಸಪ್ರೇಟ್ ಜಾತಿ ಇಲ್ಲ ನಮ್ಗೆ. ಅವ್ರು ಹೇಳ್ಬೋದು ಈ ಸಮಾಜದ ಸ್ವಾಮಿಗಳಿವರು, ಈ ಸಮಾಜ, ಅದು ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. ಆದರೆ ಮಾಂಕ್ಸ್ ಅಂದರೆ ಸನ್ಯಾಸಿಗಳದ್ದು ಒಂದು ಜಾತಿ, ಪ್ರೊಫೆಸರ್ಗಳದ್ದು ಒಂದು ಜಾತಿ, ಅಡುಗೆ ಮಾಡೋರ್ದು ಒಂದು ಜಾತಿ, ಕಸ ಗುಡಿಸೋರ್ದು ಒಂದು ಜಾತಿ. ಅದು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಬಂದು ಸೇರ್ಕೊಂಡಾಗ ಒಂದು ಗುಂಪಿಗೆ ನಮ್ಮದು ಒಂದು ಜಾತಿ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ ಇದಕ್ಕೂ ಧರ್ಮಕ್ಕೂ ಅಂತ ನೇರವಾದ ಸಂಬಂಧಗಳು ಇಲ್ಲ. ನಾವು ಎಷ್ಟೋ ಪದಗಳನ್ನು ಇಂಗ್ಲೀಷಲ್ಲಿ ಹೇಳುವಾಗ ಸ್ವಲ್ಪ ಹೆಚ್ಚು ಅರ್ಥ ಆಗ್ತದೆ. ಈ ಧರ್ಮ ಅಂತಂದರೆ ವ್ಯಾಲ್ಯೂ ಸಿಸ್ಟಮ್ಗೆ ನಾವು ಧರ್ಮ ಅಂತ ಹೇಳ್ತೀವಿ. ಮತಕ್ಕೂ ಧರ್ಮಕ್ಕೂ ಸಂಬಂಧವೇ ಇಲ್ಲ, ಇದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಈ ಬಸವಣ್ಣವ್ರ ವಚನ ಕೂಡ ಹಾಗೆ ಇದೆ. ದಯವಿಲ್ಲದ ಧರ್ಮ ಅದಾವುದಯ್ಯ. ವ್ಯಾಲ್ಯೂ ಸಿಸ್ಟಮಲ್ಲಿ ಅವ್ರು ಹೇಳ್ತಾರೆ ಹೈಯೆಸ್ಟ್ ಬೇಕಾದ ದಯೆ. ನಿಮ್ಗೆ ಎಷ್ಟೇ ಇರ್ಬೋದು, ಸತ್ಯ, ಅಹಿಂಸೆ, ನಿಸ್ವಾರ್ಥತೆ, ಪರೋಪಕಾರ, ಏನಾದರೂ ಕರೀರಿ, ಅದರೊಳಗೆ ದಯೆ ಇರಲಿಲ್ಲ ಅಂತ ಹೇಳಿದರೆ ಅವ್ರು ಹೇಳೋದು ಅದು ಮೂಲ ಧರ್ಮಕ್ಕೆ. ಧರ್ಮ ಅಂದರೆ ಒಂದು ವ್ಯಾಲ್ಯೂ ಸಿಸ್ಟಮ್. ಅದು ಕರಿತಿರ್ಲಿಲ್ವಾ? ರಾಮ ಕಾಡಿನಿಂದ ಬಂದ ಮೇಲೆ ರಾಜನಾದಾಗ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅವಾಗ ಅವನಿಬ್ಬರು ಮಕ್ಕಳು ಆ ಕುದುರೆಯನ್ನು ಕಟ್ತಾರೆ. ಕುದುರೆಯನ್ನು ಕಟ್ಟಿದಾಗ ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ ಅವನನ್ನು ಮುಖಾಮುಖಿ ಆಗಬೇಕು, ಅವನಿಗೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ಅವ್ರಿಗೇನು ಗೊತ್ತಿಲ್ಲ ಮಕ್ಕಳಿಗೇನು ತಂದೆ ಅಂತ ಹೇಳಿ. ರಾಮ ಸೀತೆಗೆ ಅನ್ಯಾಯ ಮಾಡಿದಾನಂತ ಗೊತ್ತು, ಕರೆ ಸೀತೆ ತನ್ನ ತಾಯಿ, ಇವಳೇ ಸೀತೆ, ಮಕ್ಕಳಿಗೇನೂ ಗೊತ್ತಿಲ್ಲ. ಆದರೆ ರಾಮ ಇಂಥ ಅನ್ಯಾಯ ಮಾಡಿದಾನೆ ಅಂತ ಮಕ್ಕಳು ತಲೆಯಲ್ಲಿ ಕೂತಿದೆ. ಗುರುಗಳು ಕತೆ ಹೇಳಿದ್ದಾರೆ, ವಾಲ್ಮೀಕಿ ಮಹರ್ಷಿಗಳು ಕತೆ ಹೇಳಿದ್ದಾರೆ ಇಬ್ಬರು ಮಕ್ಕಳಿಗೆ. ಅದಕ್ಕೆ ಅವರು ಅಶ್ವಮೇಧ ಕುದುರೆಯನ್ನು ಹಿಡ್ಕೊಂಡ್ರು. ಅವರೆಲ್ಲ ಬಂದರು, ಎಲ್ಲರನ್ನೂ ಮೂರ್ಛೆಗೊಳಿಸಿದ್ರು. ರಾಮನೇ ಬರಬೇಕು ಅಂತ. ರಾಮ ಬಂದಾಗ ಪ್ರಶ್ನೆ ಕೇಳ್ತಾನೆ ಕುಶ. ಏನು ಪ್ರಶ್ನೆ? ನೀ ಸೀತೆಗಿದ್ನೆಲ್ಲ ಮಾಡಿದೆಲ್ಲ, ಇದು ಯಾವ ಧರ್ಮ ಇದು ಅಂತ ಅದ್ರೊಳಗೆ ಬರುತ್ತೆ, ನೀವು ಓದ್ರಿ ವಾಲ್ಮೀಕಿ ರಾಮಾಯಣದಲ್ಲಿ ಆ ಶಬ್ದ ಉಪಯೋಗಿಸಿದ್ದಾರೆ. ಅವಾಗ ರಾಮ ಹೇಳ್ತಾನೆ ಇದು ರಾಜಧರ್ಮ ಅಂತೆ. ಇದು ಯಾವ ಧರ್ಮ? ರಾಜಧರ್ಮ. ಅಂದ್ರೆ ಏನು? ರಾಜ ಪಾಲಿಸಬೇಕಾದಷ್ಟು ನಿಯಮಗಳಿದೆ, ವ್ಯಾಲ್ಯೂ ಸಿಸ್ಟಮ್. ಅವನಿಗೆ ನಿಯಮಗಳಿದೆ, ಅವನಿಗೆ ಮೌಲ್ಯಗಳಿದೆ. ಒಬ್ಬ ರಾಜ ಇದ್ದಾಗ ಗೃಹಸ್ಥ ಇರ್ಲಿಕ್ಕಾಗಲ್ಲ, ಗೃಹಸ್ಥ ಇದ್ದಾಗ ಬ್ರಹ್ಮಚಾರಿ ಇರ್ಲಿಕ್ಕಾಗಲ್ಲ, ಬ್ರಹ್ಮಚಾರಿ ಇರುವಾಗ ಸ್ವಾಮಿಗಳು ಇರ್ಲಿಕ್ಕಾಗಲ್ಲ. ಇದಕ್ಕೆಲ್ಲ ವ್ಯಾಲ್ಯೂ ಸಿಸ್ಟಮ್. ಗೃಹಸ್ಥ ಧರ್ಮ ಈಗ ಕೇಳಿದಿರಲ್ಲ, ಇದು ಪದ. ಇದಕ್ಕೂ ಮತಕ್ಕೂ ಏನು ಸಂಬಂಧ ಇದೆ? ಗೃಹಸ್ಥ ಧರ್ಮ ಅಂತಲೇ ಇದೆ, ಮಾತೃ ಧರ್ಮ ಅಂತಲೇ ಇದೆ. ಈಗ ನಿಮ್ಮ ಮಗ ಏನಾದರೂ ಹೇಳಿದ್ರಲ್ಲ, ಅವರು ಏನು ಬೇಕಾದ್ರೆ ತಪ್ಪು ಮಾಡಲಿ ಮಗ, ಅದು ತಾಯಿ ಸ್ವೀಕಾರ ಮಾಡೇ ಮಾಡ್ತಾಳೆ. ಅದು ತಾಯಿ ಧರ್ಮ ಅದು. ಆದರೆ ಈ ಮತಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ, ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಧರ್ಮ ಅಂದರೆ ನಾವು ಪಾಲಿಸಬೇಕಾದಂಥ ಕರ್ತವ್ಯಗಳು. ಅಥವಾ ಸಿಂಪಲ್ ಅರ್ಥ, ಇದು ಕರ್ತವ್ಯನೂ ಬರಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ. ಪ್ರತಿಯೊಂದು ನಮ್ಮ ಸಂಸ್ಕೃತಿಯಲ್ಲಿ, ನಾನು ಇದು ಹಿಂದೂ ಅಂತ ಕರೆಯಲ್ಲ, ಇದು ತಪ್ಪು ಪದ. ಇದನ್ನೆಲ್ಲ ಉಪಯೋಗಿಸಲ್ಲ ನಾನು. ಉಪಯೋಗಿಸಿದ್ರು ಕೂಡ ಅದಕ್ಕೆ ಒಂದು ದೊಡ್ಡ ಉಪನ್ಯಾಸ ಬೇಕು. ಈ ಹಿಂದೂ ಪದ ಬಂದದ್ದೇ 150 ವರ್ಷಗಳ ಹಿಂದೆ. 150 ವರ್ಷಗಳ ಹಿಂದೆ ಈ ಪದ ಎಲ್ಲಿಯೂ ಉಪಯೋಗ ಆಗಿಲ್ಲ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಒಂದೇ ಮತ ಅಂತ ಇಲ್ಲ, ಹಲವು ಮತಗಳು ನಮ್ಮಲ್ಲಿ. ಈ ಎಲ್ಲ ಮತಗಳನ್ನು ಸೇರಿಸಿದ್ದು ಒಂದು ಧರ್ಮ ಹಿಡಿದದ್ದು ಅಂತ ಧಾರ ಐತಿ ಹೇಳಿದ್ನಲ್ಲ, ಇವನ್ನೆಲ್ಲ ಹಿಡಿಬೇಕದು. ಈಗ ಮೌಲ್ಯಗಳನ್ನು ಹಿಡಿದದ್ದೇ ಧರ್ಮ. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಈ ಮೌಲ್ಯಗಳನ್ನು ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಮೌಲ್ಯಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿಯಾಗಿ ಏನು ಮಾಡಬೇಕು, ಗೃಹಸ್ಥನಾಗಿ ಏನು ಮಾಡಬೇಕು, ತಂದೆಗೆ ಏನು ಮಾಡಬೇಕು, ತಾಯಿಯಾಗಿ ಏನು ಮಾಡಬೇಕು, ಶಿಕ್ಷಕನಾಗಿ ಏನು ಮಾಡಬೇಕು, ಸನ್ಯಾಸಿಗಳಾಗಿ ಏನು ಮಾಡಬೇಕು, ಎಲ್ಲರಿಗೂ ಡಿಫೈನ್ ಮಾಡಿದ್ದಾರೆ ಕರ್ತವ್ಯಗಳನ್ನು. ಹೀಗೆ ಮಾಡ್ರಿ ಅಂತ. ಅದೇ ಧರ್ಮ ಅಂದರೆ ನಮ್ಮ ಧರ್ಮಗಳು. ಈ ವ್ಯಾಲ್ಯೂ ಸಿಸ್ಟಮಲ್ಲಿ ದಯೆ ಅನ್ನುವಂಥದ್ದು ಬಹಳ ದೊಡ್ಡದು, ಮೂಲ ಅಂತ ಬಸವಣ್ಣವ್ರು ಹೇಳ್ತಾರೆ. ನೀ ಎಲ್ಲ ನಿನ್ನ ಯಾವುದೇ ಧರ್ಮ ಇರಲಿ, ಆ ಧರ್ಮದಲ್ಲಿ ದಯೆ ಇರಬೇಕು. ದಯೆ ಧರ್ಮದ ಮೂಲ. ಈ ಎಲ್ಲ ವ್ಯಾಲ್ಯೂ ಸಿಸ್ಟಮ್ಗೆ ಮೂಲ ಯಾವುದು ಅಂದರೆ, ಈ ದಯೆ ಇಲ್ದಿದ್ರೆ ನೀವು ಏನನ್ನಾದರೂ ಮಾಡ್ರಿ, ಉಪಯೋಗ ಇಲ್ಲ. ಆದ್ದರಿಂದ ಬಸವಣ್ಣವರು ಈ ದಯೆ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ.
ನಾ ಇನ್ನೊಂದು ಓದಿದ್ದೆ, ಅದು ಸಿಗ್ತಾ ಇಲ್ಲ ನನಗೆ, ಬಟ್ ಅದು ಮನಸ್ಸಿಗೆ ಬರ್ತದೆ. ದಯವೇ ಬೇಕು ಸಕಲ ಪಡಿ ಪದಾರ್ಥಗಳಲ್ಲಿ ಅಂತ, ಅದು ಸಿಗ್ತಾ ಇಲ್ಲ ನನಗೆ ಎಲ್ಲೂ ಕೂಡ. ಅದರ ಅರ್ಥನೂ ನಂಗೆ ಗೊತ್ತಿಲ್ಲ, ಬಟ್ ಅದು ಹೆಂಗೋ ನಂಗೆ ಶಬ್ದ ಮನಸ್ಸಿಗೆ ಬಂದಿದೆ. ಬಟ್ ನಾ ಇವತ್ತೆಲ್ಲ ಕಡೆ ಹುಡುಕಿದೆ, ಅದು ಆ ಪಟ್ಟಿಕೆಲ್ಲ ಸಿಗಲಿಲ್ಲ. ಅಂದ್ರೆ ಏನು, ಸಕಲ ಚರಾಚರ ವಸ್ತುಗಳಲ್ಲೂ ದಯೆ ಬೇಕು ಅಂತ, ಅದು ನನ್ನ ಹಾಗೆ ಅಂತ ನಾವು ಭಾವಿಸ್ಬೇಕು. ಇದೊಂದು ದೊಡ್ಡ ಅಧ್ಯಾತ್ಮದ ವಿಷಯ ಕೂಡ ಇದೆ. ಇದನ್ನು ಈಗ ಇಷ್ಟು ಹೇಳ್ತಾ ಇದ್ರೆ ಅದೇನು ತಿಳಿಲಿಕ್ಕಿಲ್ಲ, ಅದಕ್ಕೆ ಸಿದ್ದೇಶ್ವರ ಅಪ್ಪಾರ ಬೇಕು ಅಷ್ಟು ಹೇಳ್ಬೇಕಂದ್ರೆ ನಿಮಗೆ. ಅಷ್ಟು ದೊಡ್ಡ ವಿಷಯವನ್ನು ಸಣ್ಣದಾಗಿ ಹೇಳ್ಬೇಕಂದ್ರೆ ಅವರೇ ಬೇಕು, ನಾವು ಹೇಳಲಿಕ್ಕಾಗಲ್ಲ. ಹೀಗಾಗಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಅದೇ ಪರಮಾತ್ಮ ನಿಲ್ಲಿಸಿದ್ದಾನೆ. ಈಗ ನಾವೆಲ್ಲ ಬೇರೆ 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 ಕಾಣ್ತಾ ಇದ್ದೀವಿ ಅಷ್ಟೇ, ಆದರೆ ಪ್ರತಿಯೊಂದು ವಸ್ತು ಕೂಡ ನನ್ನ ಹಾಗೆ, ನಾನೇ ಅದಾಗಿದ್ದೀನಿ. ಆದ್ದರಿಂದ ಅದಕ್ಕೆ ನೋವಾದರೆ ನನಗೂ ಆಗ್ತದೆ, ಆದ್ದರಿಂದ ಅದಕ್ಕೆ ನೋವು ಮಾಡಬಾರ್ದು ಅಂತ ಭಾವಿಸ್ಬೇಕು. ಅದು ಮೊದಲನೇ ಹೆಜ್ಜೆ, ಅದು ನಾವು ಭಗವಂತನನ್ನು ಪಡೆದುಕೊಳ್ಳಿಕ್ಕೆ. ಹೀಗಾಗಿ ಈ ದಯೆಯನ್ನು ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಕೂಡ ಅದೇ ಇದೆ. ಇದಕ್ಕೊಂದು ರಾಮಕೃಷ್ಣ ಪರಮಹಂಸರು ಭಾಳ ಒಂದು ಸುಂದರವಾದಂಥ ಒಂದು ಕಥೆನೂ ಹೇಳ್ತಾರೆ, ಭಾಳ ತಮಾಷೆಯಾಗಿದೆ. ಒಂದು ಆಶ್ರಮ ಇರ್ತೈತಿ, ಇದೇ ರೀತಿ ಈ ರೀತಿ ಎಲ್ಲ ಕಾಡಿನಲ್ಲಿ ಆಶ್ರಮ, ಅದು ಕಾಡಿನಲ್ಲಿ ಒಂದು ಆಶ್ರಮ, ಗುರುಗಳು ಪಾಠ ಮಾಡ್ತಾ ಇರ್ತಾರೋ. ಅವ್ರು ಹೇಳ್ತಾರೆ, ಸರ್ವಭೂತಗಳಲ್ಲೂ ಕೂಡ ಅದೇ ಭಗವಂತ ಇದ್ದಾನೆ, ನೀವೆಲ್ಲ ದಯಾವಂತರಾಗಬೇಕು, ನಿಮ್ಮ ಹಾಗೆ ಅದು ಅಂತ ಭಾವಿಸಬೇಕು ಅಂತ ಪಾಠ ಮಾಡ್ತಾರೆ. ಇದೇ ರೀತಿ ನಾನು ಹೆಂಗೆ ಪಾಠ ಮಾಡಿದ್ನಾರೆ ಈಗ ಹೇಳ್ತಾ ಇದ್ದಲ್ಲ, ಹೀಗೆ ಹೇಳ್ತಾರೆ. ಅವ್ರಿಗೆ ಬ್ರಹ್ಮಚಾರಿಗಳು ಎಲ್ಲರೂ ಖುಷಿ ಆಗ್ತದೆ, ಎಲ್ಲರೂ ನಾವೆಲ್ಲ ಒಂದೇ, ನಾನು ನೀನು ಒಂದೇ, ಯಾಕಂದರೆ ನಮ್ಮಲ್ಲೆಲ್ಲ ಭಗವಂತ ಇದ್ದಾನೆ. ಎಲ್ಲ ಚರಾಚರ ವಸ್ತುಗಳು, ಆ ವಸ್ತುಗಳಲ್ಲೂ ಕೂಡ ಭಗವಂತನಿದ್ದಾನೆ, ಎಲ್ಲ ಪ್ರಾಣಿಗಳಲ್ಲೂ ಅದೇ ಭಗವಂತ ಇದ್ದಾನೆ, ಗಿಡಗಳಲ್ಲೂ ಅದೇ ಇದ್ದಾನೆ. ಖುಷಿ ಆಗುತ್ತೆ ಬ್ರಹ್ಮಚಾರಿಗಳಿಗೆ. ಅವಾಗ ಸಮಿತ್ತು ಅಂತಂದರೆ ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಹೋಗ್ಬೇಕಾಗಿತ್ತು. ಅಡುಗೆ ಮಾಡಬೇಕು ಅಂದ್ರೆ ಕಟ್ಟಿಗೆ ತಂದ ಮೇಲೆ ಅಡುಗೆ ಆಗೋದು. ಪ್ರತಿ ದಿವಸ ಬ್ರಹ್ಮಚಾರಿಗಳು ಕಾಡಿಗೆ ಹೋಗಿ ಕಟ್ಟಿಗೆ ತರಬೇಕು. ಹಾಗೆ ಈ ಪಾಠ ಎಲ್ಲ ಮುಗೀತು. ಅವ್ರು ಹೇಳ್ತಾರೆ, ಹೋಗಿ ಸಮಿತ್ತು ತೊಗೊಂಬರಪ್ಪ, ಈಗ ಡ್ಯೂಟಿ ನಿಮಗೆ ಅಂತ ಹೋಗ್ತಾರೆ ಕಾಡಿಗೆ ಕಟ್ಟಿಗೆ ತರಲಿಕ್ಕೆ. ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಹೋದಾಗ ಈ ಬ್ರಹ್ಮಚಾರಿ ಪಾಠ ಕೇಳ್ತಾನೆ ಒಬ್ಬ. ಅವ್ನು ನೆನ್ಪು ಬರುತ್ತೆ, ಎಲ್ಲ ಜೀವಿಗಳಲ್ಲೂ ಅವನೇ ಇದ್ದಾನೆ, ಅವನೇನೋ ತಲೆಯಲ್ಲಿ ತಿರುಗ್ತಾ ಇರ್ತದೆ. ಕೊನೆಗೆ ಅಲ್ಲೊಂದು ಆನೆ, ಮದಿಸಿದ ಆನೆದ್ದು ಅಂದರೆ ಮದ ಬಂದ ಆನೆ, ಅದು ಬರ್ತಾ ಇರ್ತೈತೆ, ಅಲ್ಲಿಂದ ಓಡಿ ಬರ್ತಿರ್ತೈತೆ. ಎಲ್ಲರೂ ಓಡಿ ಹೋಗ್ತಾರೆ, ಆದರೆ ಇವು ಮಾತ್ರ ಅಲ್ಲೇ ನಿಲ್ತಾನೆ. ನನ್ನ ಗುರುಗಳು ಹೇಳಿದಾರಲ್ಲ ಇವತ್ತು, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನೇ ಇದ್ದಾನೆ, ಈ ಆನೆಯಲ್ಲಿ ಕೂಡ ದೇವರೇ ಇದ್ದಾನೆ, ನಾನು ಕೂಡ ದೇವರೇ, ನಾವಿಬ್ರು ಒಂದೇ. ಅವನು ಅಲ್ಲೇ ನಿಲ್ತಾನೆ. ಅದ್ರ ಮೇಲೆ ಒಬ್ಬ ಮಾವುತ ಕೂತಿರ್ತಾನೆ, ಅದು ಮದಿಸಿದ ಆನೆ ಮಾವುತ ಇರ್ತಾನೆ. ಅವನು ಹೇಳ್ತಾನೆ, ದಂಡಿ ಹೋಗ್ರಿ, ಮದಿಸಿದ ಆನೆ ಬರ್ತಾ ಇದೆ ಅಂತ. ಈ ಬ್ರಹ್ಮಚಾರಿನ ಕೇಳಲ್ಲ. ಅವನು ಹೇಳ್ತಾನೆ, ನಾನು ಅವನು ಒಂದೇ ಅಂತ ಜಪ ಮಾಡ್ತಾ ಇರ್ತಾನೆ. ಆ ಆನೆ ಬರ್ತೈತಿ, ಸೊಂಡಿಲಿಂದ ಹಿಡ್ಕೊಂಡು ಇವನು ಬ್ರಹ್ಮಚಾರಿನ ಎತ್ತಿ ಆ ಕಡೆ ಒಗಿತೈತಿ. ಎತ್ತಿ ಒಗಿತೈತಿ, ಇವನು ಬೇಸದ್ದು ಹೋಗಿ ಬೀಳ್ತಾನೆ, ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಅನ್ಕಾನ್ಷಿಯಸ್ ಆದ್ಮೇಲೆ ಆನೆ ಹೋಗ್ತೈತಿ. ಈ ಉಳಿದವರೆಲ್ಲ ಬರ್ತಾರೆ, ಏನಾಗೈತಿ ನೋಡಾಕ, ಇವನು ಒಗ್ದೈತಿ, ಇವ್ ಅನ್ಕಾನ್ಷಿಯಸ್ ಆಗಿದೆ. ಎಲ್ಲರೂ ಹೊತ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬರ್ತಾರೋ ಗುರುಗಳಿಗೆ ಹೇಳ್ತಾರೆ, ಹಿಂಗ್ರಿ ಗುರುಗಳು, ಇವತ್ತು ನೀವು ಪಾಠ ಮಾಡಿದ್ರಿ, ನೀವು ಹೋಗಿ ಅಲ್ಲಿ ಆನೆ ಮುಂದೆ ನಿಂತಿದ, ಆನೆ ಅವ್ನು ಬಿಸಾಡೈತಿ ಅಂತ. ಅದಕ್ಕೆ ಅವನಿಗೆ ಸ್ವಲ್ಪ ನೀರೆಲ್ಲ ಚಿಮುಕ್ಸಿದ ಮೇಲೆ ಅವ್ನು ಪ್ರಜ್ಞೆ ಬರ್ತೈತಿ. ಪ್ರಜ್ಞೆ ಬಂದು ಅವ್ನು ಕೇಳ್ತಾರೆ, ಏನಪ್ಪ ನೀನು ಅಲ್ಲಿ ಆನೆ ಬರ್ತಾ ಇತ್ತು, ನೀನು ಓಡಿ ಹೋಗ್ಲಿಕ್ಕೆ ಬರಲ್ವ ಎಲ್ಲರೂ ಹಾಗೆ ಅಂತ. ಅಲ್ಲ ಗುರುಗಳು, ಇವತ್ತು ನೀವು ಪಾಠ ಮಾಡಿದ್ದೀರಲ್ಲ ನಮಗೆ, ಎಲ್ಲ ಜೀವಿಗಳು ಅದೇ ಭಗವಂತ ಇದ್ದಾನೆ, ಅದಕ್ಕೆ ದಯೆ ಇರಬೇಕು ಅಂತ ಅದಕ್ಕೆ ನಿಂತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿ ಮೇಲೆ ಕುಂತಂತ ಒಬ್ಬ ಭಗವಂತ ಇದ್ದಲ್ಲ, ಅವ್ನು ಹೋಗು ಅಂತ ಹೇಳಿದ್ರೆ ಅವ್ನ ಮಾತೇ ಕೇಳಲಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ರಾಮಕೃಷ್ಣ ಪರಮಹಂಸ ಇನ್ನೊಂದು ಹೇಳ್ತಾರೆ, ಎಲ್ಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ, ಹುಲಿಯಲ್ಲೂ ಭಗವಂತ ಇದ್ದಾನೆ, ವ್ಯಾಘ್ರ ಭಗವಂತ ಅಂತ ಕರಿತಿದ್ರು ಅವರು. ಆ ವ್ಯಾಘ್ರ ಭಗವಂತ ಇದ್ದಾನೆ ಅಂತ ಹೇಳಿ ಅಪ್ಪಿಕೊಳ್ಳಿಕ್ಕೆ ಹೋಗ್ಬಾರ್ದು, ದೂರದಿಂದ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಎಲ್ಲ ಸರ್ವಭೂತಗಳಲ್ಲೂ ಅದೇ ಭಗವಂತ ಇದ್ರೂ ಕೂಡ ಅವನು ಗುರುತಿಸುವಿಕೆ, ಈಗ ಒಬ್ಬ ಯಾರೋ ಕಳ್ಳ ಇರ್ತಾನೆ, ಅವನು ಬಾ ನೀನು ಭಗವಂತ ಅಂತ ಹೇಳಿ ಮನೆಗೆ ಕರೆದ್ರೆ ಏನಾಗ್ಬೋದು, ಇವತ್ತು ನಾ ಉಪನ್ಯಾಸ ಮಾಡಿದ್ದೀನಿ ಅಂತ ಹೇಳಿ ಅವ್ರನ್ನೆಲ್ಲ ಸ್ವಲ್ಪ ದೂರದಿಂದ ನಮಸ್ಕಾರ, ಅದ್ರೂ ಭಗವಂತ ಇದ್ದಾನೆ, ಅವ್ನು ಸ್ವಲ್ಪ ದೂರ ಇರಲಿ, ನಮ್ಮ ಮನೆಗೆ ಬರೋದು ಬೇಡ ಕಳ್ತನ ಮಾಡಲಿಕ್ಕೆ ಅಂತ. ಹಾಗಾಗಿ ಈ ದಯೆಯನ್ನು ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ವಿವೇಚನೆಯನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನನಗನ್ನಿಸ್ತದೆ. ಹೀಗಾಗಿ 10 ನಿಮಿಷ ಕೊಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿ ಮಾತಾಡಿದೆ ನಾನು. ಸ್ವಚ್ಛತೆ ಬಗ್ಗೆ ಮಾತಾಡಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ. ಕೃಷಿ ಬಗ್ಗೆ ಮಾತಾಡಲಿಲ್ಲ, ಪರಿಸರದ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದರೆ ನನಗೆ ಖುಷಿ ಆಗೋದಿಲ್ಲ, ನನ್ನ ಮಾತೇ ಮುಗಿಯೋದಿಲ್ಲ. ಸ್ವಚ್ಛತೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು. ನಾವು ಸ್ವಚ್ಛತೆಯನ್ನು ತಲೆತಲಾಂತರದಿಂದ ಮಾಡ್ಕೊಂಡೇ ಬಂದವ್ರು, ನಮಗೇನು ಭಾಳ ಬುದ್ಧಿವಾದ ಹೇಳಬೇಕಾಗಿಲ್ಲ. ನಾವೆಲ್ಲ ಸ್ನಾನ ಮಾಡ್ತೀವಲ್ಲ ಪ್ರತಿ ದಿವಸ, ಮಡಿ ಬಟ್ಟೆ ಹಾಕ್ಕೊಳ್ತೀವಿ, ಸ್ನಾನ ಮಾಡ್ತೀವಿ, ಮನೆ ಹೊರಗೆ ಚಪ್ಪಲಿ ಕಳೆದು ಒಳಗೆ ಹೋಗ್ತೀವಿ, ನಮಗೆಲ್ಲ ಅವೇರ್ನೆಸ್ ಇದೆ.
ಸ್ವಚ್ಛತೆ ಬಗ್ಗೆ ನಮಗೆ ಜಾಗೃತಿ ಇರೋದ್ರಿಂದನೇ ನಾವು ಕಸವನ್ನು ಮನೆಯಿಂದ ಹೊರಗೆ ಒಗೆಯೋದು. ಇಲ್ಲಾಂದ್ರೆ ಏನಾಗ್ತಿತ್ತು, ಮನೆಯಲ್ಲೇ ಇರ್ತಿತ್ತು. ಕಾರಿಂದ ಕಸ ಯಾಕೆ ಹೊರಗೆ ಹಾಕ್ತಾರೆ? ಅವ್ನು ಜಾಗೃತಿ ಇದೆ, ನನ್ನ ಕಾರು ಸ್ವಚ್ಛವಾಗಿರ್ಬೇಕು ಅಂದರೆ ಸ್ವಚ್ಛತೆ ಜಾಗೃತಿ ಮನುಷ್ಯನಿಗಿದೆ. ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ತಾಯಂದ್ರೆ ಭಾಳಷ್ಟು ಜನ ಇಲ್ಲಿ ಕೂತಿದ್ದೀರಿ, ಕಸದಲ್ಲಿ 2 ವಿಭಾಗ, ಒಣ ಕಸ ಹಸಿ ಕಸ ಸಪ್ರೇಟ್ ಮಾಡಿ. ಅಡಿಗೆ ಮನೆಯಿಂದ ಬರೋದು ಮುಸ್ರಿ ಒಂದು ಕಡೆಗೆ, ಒಣ ಕಸ ಪ್ಲಾಸ್ಟಿಕ್ಕು ಪೇಪರು ಅವನ್ನೆಲ್ಲ, ಈಗ ಏನೋ ನಿಮ್ಮದು ಎಣ್ಣೆ ಬರ್ತದೆ ಪೇಪರ್ ಪ್ಲಾಸ್ಟಿಕ್ ಕಟ್ ಮಾಡ್ತೀನಿ ಅದನ್ನೊಂದು ಕಡೆ ಹಾಕ್ರಿ, ಪೇಪರಲ್ಲಿ ಏನೋ ಬರ್ತೈತೆ ಹಾಕ್ರಿ ಅದೊಂದು ಕಡೆ ಹಾಕ್ರಿ, ಮುಸ್ರಿ ಒಂದು ಕಡೆಗೆ ಹಾಕ್ರಿ. ಆ ಕಾರ್ಪೊರೇಷನ್ ಅವರು ಒಟ್ಟಿಗೆ ತೊಗೊಂಡು ಹೋಗ್ಲಿ, ತೊಂದರೆ ಇಲ್ಲ. ಸದ್ಯಕ್ಕೆ ನೀವೇನು ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಮನ್ಯಾಗ ನೀವು ಸಪ್ರೇಟ್ ಮಾಡಿರಿ. ಸಾಧ್ಯವಾದವ್ರ ಮನೇಲಿ ಕಾಂಪೋಸ್ಟ್ ಮಾಡಿರಿ. ಕಾಂಪೋಸ್ಟ್ ಮೆಥಡಾಲಜಿ ಭಾಳದವು. ನಮ್ಮ ಭಾರತ ಈ ಕಸದಿಂದಾಗಿ ಭಾಳ ದೊಡ್ಡ ತೊಂದರೆಯನ್ನು ಅನುಭವಿಸ್ತಾ ಇದೆ. ನಿಮ್ಗೆ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಅದು. ಆದ್ದರಿಂದ ಭಾರತ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಇದ್ರ ಬಗ್ಗೆ ಭಾಳ ಚಿಂತನೆಗಳನ್ನ ಮಾಡ್ತಾ ಇದ್ದಾವೆ. ನಾನು ಒಂದು 2-3 ತಿಂಗಳಿಂದ ದುಬೈ ಕೂಡ ಹೋಗಿದ್ದೇನೆ. ಡೆವಲಪ್ಡ್ ಕಂಟ್ರಿ, ಎಲ್ಲರೂ ಹೇಳ್ತಾರೆ ದುಬೈ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ. ಅಲ್ಲೂ ಕೂಡ ಏನೂ ನಡೀತಾ ಇಲ್ಲ. ಅಲ್ಲಿ ಏನು ಮಾಡ್ತಾರೆ, ಕಸ ಮಾತ್ರ ಕರೆಕ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಒಂದು ಕಡೆಗೆ ಹೋಗಿ 1,000 ಎಕರೆದಲ್ಲಿ ಡಂಪ್ ಮಾಡ್ತಾರೆ. ಅವ್ರು ದಿವಸಕ್ಕೆ 11,000 ಟನ್ ಉತ್ಪತ್ತಿ ಮಾಡ್ತಿದ್ರು ದುಬೈ ನಗರ. ಏನೂ ಮಾಡಲ್ಲ, ತೊಗೊಳೋಗೋದು 1,000 ಎಕರೆ ಐತೆ ಇರೋದ ಡಂಪ್ ಮಾಡೋದು. ಅವ್ರಿಗೂ ಏನು ಮಾಡಬೇಕು ಗೊತ್ತಿಲ್ಲ. ಹೀಗಾಗಿ ಈಗ ಅದು ಬೆಳೆಯುವಂಥ ಒಂದು ಕ್ಷೇತ್ರ ಅದು. ಅದರಿಂದ ನಮ್ಗೆ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ತುಂಬ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಆದ್ದರಿಂದ ಮೊದಲನೇ ಹೆಜ್ಜೆಯಾಗಿ ಸಾಧ್ಯವಾದವರು ತಾಯಂದಿರು ಕಾಂಪೋಸ್ಟ್ ಮಾಡಿರಿ. ಕಾಂಪೋಸ್ಟ್ ಪಾಟ್ಗಳು ಬಂದಿದೆ, ಬೇರೆ ಬೇರೆ ಬಂದಿದೆ. ಈ ಮಡಿಕೆಯಲ್ಲಿ ಹ್ಯಾಕ್ ಮಾಡ್ತಾರೋ ಅಥವಾ ನೀವು ಅಲ್ಲೇ ತೆಗೆದು ನಿಮ್ಮ ಮನೆಯಾಗ ಹಿತ್ತಲಿದ್ರೆ ಅಲ್ಲಿ ಮಾಡಿರಿ, ಬಾಲ್ಕನಿ ಗಾರ್ಡನಿಂಗ್ ಮಾಡಿರಿ, ಅಥವಾ ತರಕಾರಿಗಳನ್ನು ಬೆಳೆಸಿರಿ, ಅಲ್ಲಿ ಉಪಯೋಗ ಮಾಡಿರಿ. ಒಣ ಕಸವನ್ನು ಕಾರ್ಪೊರೇಷನ್ ಕೊಡ್ರಿ. ಇದೊಂದು ಸ್ವಚ್ಛತೆ ವಿಷಯದಲ್ಲಿ ನನ್ನ ಇದನ್ನು. ಗಿಡ ಪ್ರತಿಯೊಬ್ಬರು ನೆಡಬೇಕು. ಸಿದ್ದೇಶ್ವರಪ್ಪರ ಗಿಡ ನೆಡೋದು ಅಂತ ಹೇಳಿದರೆ ಬಹಳ ಇಷ್ಟ. ನಾನು ಮಂಗಳೂರಲ್ಲಿ ಮಿಯಾವಾಕಿ ಅರಣ್ಯ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ. ಕಡಿಮೆ ಜಾಗದಲ್ಲಿ ಹೆಚ್ಚು ಮರಗಳನ್ನ ಬೆಳೆಸುವಂಥ ಒಂದು ಪದ್ಧತಿ. ಇಲ್ಲಿ ಬಹಳಷ್ಟು ಜನ ಭಕ್ತರೆಲ್ಲ ಕುಳಿತಿದ್ದೀರಿ. ಕಡಿಮೆ ಜಾಗದಲ್ಲಿ ಹೆಚ್ಚು ಮರಗಳನ್ನು 2x2 ಅಥವಾ ಸ್ಕ್ವೇರ್ ಮೀಟರ್ಗೆ 4 ಗಿಡ ನೆಡುವಂಥ ಸಿಸ್ಟಮೇ ಮಿಯಾವಾಕಿ ಸಿಸ್ಟಮ್. ಇವತ್ತೆಲ್ಲರ ಹತ್ರ ಮೊಬೈಲ್ ಇದೆ, ಅದನ್ನು ಹಾಕಿ ನೋಡಿ. ಮಿಯಾವಾಕಿ ಅರ್ಬನ್ ಫಾರೆಸ್ಟ್. ಗಿಡಗಳು ಅತ್ಯಂತ ವೇಗವಾಗಿ ಬೆಳಿತಾವೆ. 1 ವರ್ಷಕ್ಕೆ 30 ಅಡಿ ಗಿಡಗಳು ಬೆಳಿತಾವೆ, ಭಾಳ ಫಾಸ್ಟ್ ಬೆಳಿತಾವೆ. ಕಡಿಮೆ ಜಾಗದಲ್ಲಿ ನಾವು 2 ಗುಂಟೆದಲ್ಲಿ 400 ಗಿಡ ಹಾಕಿದ್ದೀವಿ. ಹೀಗಾಗಿ ಈ ಪರಿಸರ ಸಂರಕ್ಷಣೆ ಮಾಡೋದು ಹೆಂಗಪ್ಪ ಅಂತ ಹೇಳಿದ್ರೆ, ಹೆಚ್ಚು ಮರಗಳನ್ನು ಬೆಳಿಬೇಕು. ಅದಕ್ಕೆ ಇಂಥ ಮರ ಅಂಥ ಮರ ಅಂತ ಇಲ್ಲ. ನಮಗೆ ಬರುವಂಥ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವಂಥ, ವಿದೇಶ ಇದ್ದಲ್ಲ ನಮ್ಮ ದೇಶದಲ್ಲಿ ಬರುವಂಥ ಗಿಡಗಳನ್ನು ಬೆಳೆಸ್ರಿ, ಅರಣ್ಯವನ್ನು ಬೆಳೆಸ್ರಿ. ಅದು ನಿಜವಾಗ್ಲೂ ನಾವು ಸಿದ್ದೇಶ್ವರಪ್ಪರಿಗೆ ಕೊಡುವಂಥ ನೈಜ ಶ್ರದ್ಧಾಂಜಲಿ. ಗಿಡ ಎಷ್ಟು ಬೆಳೆಸ್ತೀವಿ ಅದು ನೈಜ ಶ್ರದ್ಧಾಂಜಲಿ ಆಗ್ತೈತಿ. ಆದ್ದರಿಂದ ಗಿಡ ಕಡಿಯಾಕಂತೂ ಬಿಡಬೇಡ್ರಿ. ಗಿಡ ಯಾರಿಗೂ ಕಡಿಯಾಕೆ ಬಿಡಬೇಡ್ರಿ. ಎಷ್ಟೇ ಕಷ್ಟ ಆಗಲಿ, ಗಿಡ ಬೆಳೆಸೋದು ಭಾಳ ಕಷ್ಟ ಐತಿ. ಅಂಥದ್ರಿಂದ ಕಡಿಲಿಕ್ಕೆ ಬಿಡೋದು ಬೇಡ. ಸಿದ್ದೇಶ್ವರ ಅಪ್ಪರು ನಮ್ಮ ನಡುವಿದ್ರು. ನಾವೆಲ್ಲವೂ ನೋಡಿದ್ದೀವಿ ಅವ್ರನ್ನ. ನಾವೇನು ಸ್ಪೆಷಲಾಗಿ ಅಧ್ಯಯನ ಮಾಡಬೇಕಾಗಿಲ್ಲ. ಅವ್ರು ನಮ್ಮ ಜೊತೆಗಿದ್ರು, ನಮಗೆ ಪಾಠ ಮಾಡಿದ್ದಾರೆ, ನಮಗೆ ಹೇಳಿದ್ದಾರೆ, ನಮಗೆ ಜೀವನ ಕಲಿಸ್ಕೊಟ್ಟಿದ್ದಾರೆ. ಸ್ವತಃ ಅವರೇ ನಮ್ಮ ಜೊತೆಗಿದ್ದು ಹೇಗೆ ನಡಿಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅವರ ಏನು ಮಾರ್ಗದಲ್ಲಿ ತೋರಿಸಿದಾರೋ ಆ ಮಾರ್ಗದಲ್ಲಿ ನಾವು ಹೆಜ್ಜೆಯನ್ನು ಇಡೋಣ, ಅವರ ಆಶೀರ್ವಾದವನ್ನು ಪಡೆಯೋಣ. ಅದೇ ನಿಜವಾದ ಅವರಿಗೆ ಸಲ್ಲಿಸುವಂಥ